ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಸೆಪ್ಟೆಂಬರ್ ತಿಂಗಳ 3ನೇ ತಾರೀಕಿನ ಬುಧವಾರದ ದೇವರ ವಾಕ್ಯವು ದೇವರ ಸಾನ್ನಿಧ್ಯ ಮತ್ತು ಆತನ ವಾಕ್ಯದ ಧ್ಯಾನ. ಸುಮ್ಮನಿರಿ, ನಾನೇ ದೇವರು ಎಂದು ತಿಳಿಯಿರಿ. ಜನಾಂಗಗಳಲ್ಲಿ ಉನ್ನತನಾಗಿರುವೆನು, ಭೂಮಿಯಲ್ಲಿ ಉನ್ನತನಾಗಿರುವೆನು. ಕೀರ್ತನೆಗಳು 46:10. ನಾವು ಶಾಂತವಾಗಿ ಕುಳಿತು ಕರ್ತನ ವಾಕ್ಯವನ್ನು ಧ್ಯಾನಿಸಿದಾಗ ದೇವರ ಸಾನ್ನಿಧ್ಯವು ಸ್ವರ್ಗದಿಂದ ನದಿಯಂತೆ ನಮ್ಮ ಹೃದಯಗಳಲ್ಲಿ ಹರಿಯುತ್ತದೆ. ಅದು ತೃಪ್ತಿಯನ್ನು ತರುತ್ತದೆ. ನೀವು ಓದಿದ ಶಾಸ್ತ್ರಗಳನ್ನು ಮನಸ್ಸಿಗೆ ತನ್ನಿ, ಆ ಭಾಗಗಳನ್ನು ಪರೀಕ್ಷಿಸಿ, ಅವುಗಳ ಬಗ್ಗೆ ಧ್ಯಾನಿಸಿ ಮತ್ತು ಅವುಗಳ ಬಗ್ಗೆ ಚಿಂತಿಸಿ. ಇದರ ಮೂಲಕ ನೀವು ದೇವರ ಸಾನ್ನಿಧ್ಯವನ್ನು ಅನುಭವಿಸುವುದಲ್ಲದೆ ಅಸಂಖ್ಯಾತ ಇತರ ಆಶೀರ್ವಾದಗಳನ್ನು ಸಹ ಪಡೆಯುವಿರಿ. ಕಾನಾನ್ ದೇಶವನ್ನು ವಶಪಡಿಸಿಕೊಳ್ಳಲು ಮತ್ತು ಆನುವಂಶಿಕವಾಗಿ ಪಡೆಯಲು ಕರ್ತನು ಯೆಹೋಶುವನನ್ನು ಆರಿಸಿಕೊಂಡಾಗ ಯೆಹೋಶುವನು ದೇವರ ಸಾನ್ನಿಧ್ಯವನ್ನು ಹುಡುಕಬೇಕಾಗಿತ್ತು. ಆದ್ದರಿಂದ ಕರ್ತನು ಮೊದಲು ಅವನಿಗೆ ತನ್ನ ಸಾನ್ನಿಧ್ಯವನ್ನು ವಾಗ್ದಾನ ಮಾಡಿ, ನಾನು ಮೋಶೆಯ ಸಂಗಡ ಇದ್ದಂತೆ ನಿನ್ನ ಸಂಗಡಲೂ ಇರುವೆನು, ನಾನು ನಿನ್ನನ್ನು ಬಿಡುವುದಿಲ್ಲ, ನಿನ್ನನ್ನು ಕೈಬಿಡುವುದಿಲ್ಲ ಎಂದು ಹೇಳಿದನು. ಯೆಹೋಶುವ 1:5. ನಂತರ ಆತನು ಯೆಹೋಶುವನಿಗೆ, ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಆದರೆ ಅದರಲ್ಲಿ ಬರೆದಿರುವ ಎಲ್ಲದರ ಪ್ರಕಾರ ನೀನು ನಡೆಯುವಂತೆ ಹಗಲಿರುಳು ಅದರಲ್ಲಿ ಧ್ಯಾನಿಸಬೇಕು. ಆಗ ನೀನು ನಿನ್ನ ಮಾರ್ಗವನ್ನು ಸಮೃದ್ಧಿಗೊಳಿಸುವೆ ಮತ್ತು ಆಗ ನಿನಗೆ ಒಳ್ಳೆಯ ಯಶಸ್ಸು ದೊರೆಯುವುದು ಎಂದು ಹೇಳಿದನು. ಯೆಹೋಶುವ 1:8. ನೀವು ಸತ್ಯವೇದವನ್ನು ಓದಬಹುದು, ಅಧ್ಯಯನ ಮಾಡಬಹುದು ಮತ್ತು ಅದನ್ನು ಕಂಠಪಾಠ ಮಾಡಬಹುದು. ಆದರೆ ನಿಜವಾದ ಪ್ರಶ್ನೆ ಏನೆಂದರೆ, ನೀವು ಅದರ ಬಗ್ಗೆ ಧ್ಯಾನ ಮಾಡುತ್ತೀರಾ? ಧ್ಯಾನದ ಸಮಯದಲ್ಲಿ ದೇವರ ಶಕ್ತಿಯು ನಿಮ್ಮ ಆತ್ಮವನ್ನು ಬಲಪಡಿಸುತ್ತದೆ. ಧ್ಯಾನವಿಲ್ಲದೆ ದೇವರ ವಾಕ್ಯದಲ್ಲಿ ಅಡಗಿರುವ ಆಳವಾದ ಸತ್ಯಗಳನ್ನು ಯಾರೂ ನಿಜವಾಗಿಯೂ ಗ್ರಹಿಸಲು ಸಾಧ್ಯವಿಲ್ಲ. ದಾವೀದನು ಧ್ಯಾನಶೀಲನಾಗಿದ್ದನು, ಅದಕ್ಕಾಗಿಯೇ ಅವನು ಹೀಗೆ ಬರೆದನು: ಕರ್ತನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನು, ಆತನ ಧರ್ಮಶಾಸ್ತ್ರದಲ್ಲಿ ಹಗಲಿರುಳು ಧ್ಯಾನಿಸುವವನು ಧನ್ಯನು. ಕೀರ್ತನೆಗಳು 1:2. ಅವನು ಇದನ್ನು ಬರೆದದ್ದು ಮಾತ್ರವಲ್ಲದೆ ಆ ಆಶೀರ್ವಾದದ ಅನುಭವದಲ್ಲಿಯೂ ಬದುಕಿದನು. ನನ್ನ ಹಾಸಿಗೆಯ ಮೇಲೆ ನಿನ್ನನ್ನು ಸ್ಮರಿಸುವಾಗ ರಾತ್ರಿಯ ಜಾವಗಳಲ್ಲಿ ನಿನ್ನನ್ನು ಧ್ಯಾನಿಸುತ್ತೇನೆ ಎಂದು ಹೇಳಿದನು. ಕೀರ್ತನೆಗಳು 63:6. ಧ್ಯಾನ ಮಾಡುವುದರ ಅರ್ಥವೇನು? ಕುರಿ, ಹಸು, ಒಂಟೆ ಮತ್ತು ಜಿರಾಫೆಗಳಂತಹ ಪ್ರಾಣಿಗಳು ಒಂದು ವಿಶಿಷ್ಟ ಅಭ್ಯಾಸವನ್ನು ಹೊಂದಿವೆ. ಮೇಯಿಸಿದ ನಂತರ ಅವು ಶಾಂತವಾದ ಸ್ಥಳವನ್ನು ಕಂಡುಕೊಳ್ಳುತ್ತವೆ, ಕುಳಿತು ಮೆಲುಕು ಹಾಕುತ್ತವೆ, ತಾವು ತಿಂದ ಆಹಾರವನ್ನು ಆನಂದಿಸುತ್ತವೆ. ಕ್ರೈಸ್ತ ಜೀವನದಲ್ಲಿ ಧ್ಯಾನವನ್ನು ಆ ಪ್ರತಿಕ್ರಿಯೆಗೆ ಹೋಲಿಸಲಾಗುತ್ತದೆ. ದೇವರ ಮಕ್ಕಳೇ, ನೀವು ಓದಿದ ಶಾಸ್ತ್ರದ ಭಾಗವನ್ನು ನೆನಪಿಸಿಕೊಳ್ಳಿರಿ ಮತ್ತು ಅದರ ಬಗ್ಗೆ ಚಿಂತಿಸಿ. ಇಲ್ಲಿ ಪಾಠವೇನು, ಎಚ್ಚರಿಕೆ ಏನು, ಆಶೀರ್ವಾದ ಏನು ಎಂದು ಕೇಳಿಕೊಳ್ಳಿ. ನೀವು ವಾಕ್ಯದ ಆಳವನ್ನು ಸವಿಯಿರಿ ಮತ್ತು ಅದನ್ನು ನಿಮ್ಮ ಜೀವನದ ಭಾಗವಾಗಿ ಮಾಡಿಕೊಳ್ಳಿ. ಅದು ಧ್ಯಾನದ ಅತ್ಯಂತ ದೊಡ್ಡ ಪ್ರಯೋಜನವಾಗಿದೆ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ನನ್ನ ಬಲವೂ ವಿಮೋಚಕನೂ ಆಗಿರುವ ಕರ್ತನೇ, ನನ್ನ ಬಾಯಿಯ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನ್ನ ದೃಷ್ಟಿಯಲ್ಲಿ ಸ್ವೀಕಾರಾರ್ಹವಾಗಿರಲಿ. ಕೀರ್ತನೆಗಳು 19:14.
ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.